ತುಂಬಾ ಚೆನ್ನಾಗಿತ್ತು. ಅವ್ರು ಎಕ್ಸ್ಪ್ಲೈನ್ ಮಾಡಿದ ವಿಧ ಚೆನ್ನಾಗಿತ್ತು. ಈ ಶೋಡ್ ಅಂದ್ರೆ ಅವರು ಸ್ಯಾಟರ್ನ್ ಕೂಡ ತೋರಿಸಿದ್ರು, ನಾಟ್ ಜಸ್ಟ್ ಮೂನ್. ಸೊ ಆಮೇಲೆ ಸ್ಟಾರ್ಸ್ ತೋರಿಸಿದ್ರು, ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡ್ತಾರೆ. ನಮ್ಮನೇಲೂ ಹೇಳಿದ್ರು, ಬಟ್ ಅದೇ ಹೇಳ್ಬಿಟ್ಟು ಬಂದೆ, ಪರವಾಗಿಲ್ಲ ಅದೆಲ್ಲ ಏನ್ ಸೂಪರ್ಸ್ಟಿಷನ್ ಅಷ್ಟೇ ಅಲ್ವಾ ಅಂತ ಬಿಟ್ರು, ಏನು ಹೇಳಿಲ್ಲ. ಚೆನ್ನಾಗಿತ್ತು ಆಕ್ಚುಲಿ, ಚೆನ್ನಾಗಿ ಆರ್ಗನೈಸ್ ಮಾಡಿದೀರಾ. ಇವಂದು ಇವಾಗ ಹೊಸದಾಗಿ ಕಾಲೇಜ್ ಶುರು ಆಗಿದ್ರು ತುಂಬಾ ಮಾಡ್ತಾ ಇದಾರೆ. ಸೈನ್ಸ್ ಕ್ಲಬ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸೊ ನಾನು ಸ್ಟೂಡೆಂಟು, ಈಗ ನ್ಯಾಷನಲ್ ಕಾಲೇಜಲ್ಲಿ ಸೈನ್ಸ್ ಕ್ಲಬ್ ಅವರು ಇದನ್ನ ಕಂಡಕ್ಟ್ ಮಾಡಿದ್ದಾರೆ ಲೂನಾರ್ ಎಕ್ಲಿಪ್ಸ್ಗೆ. ಸೊ ಟೆಲಿಸ್ಕೋಪ್ಸ್ ಎಲ್ಲ ಇಟ್ಟಿದ್ದಾರೆ, ನೋಡ್ದಾಗ ತುಂಬಾ ಚೆನ್ನಾಗಿತ್ತು, ಪೂರಾ ಚಂದ್ರ ಕಾಣಿಸ್ತು. ಸೊ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಇದು ನನ್ನ ಫಸ್ಟ್ ಟೈಮು. ಸೊ ಫಸ್ಟ್ ಟೈಮ್ ವಿತ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಆಮೇಲೆ ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟು ಏನ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಹೆಂಗ್ ಯಾಕೆ ಏನ್ ಕಾಣಿಸ್ತಾ ಇದೆ, ಇನ್ ರಿಯಲ್ ಲೈಫ್ ಒಂಥರ ಕಾಣಿಸ್ತಾ ಇದೆ, ಲೆನ್ಸ್ ಒಳಗಡೆ ರಿವರ್ಸ್ ಅಥವಾ ಉಲ್ಟಾ ಕಾಣಿಸ್ತಾ ಇತ್ತು. ಆಮೇಲೆ ಯಾಕೆ ಹಂಗೆ ಕಾಣಿಸ್ತಾ ಇತ್ತು, ಯಾವ ಲೆನ್ಸ್ ಉಪಯೋಗಿಸಿದೀವಿ, ಆಮೇಲೆ ಫೋನಲ್ಲೂ ಫೋಟೋ ತೆಗಿಯಕ್ ಬಿಟ್ರು. ತುಂಬಾ ಚೆನ್ನಾಗಿತ್ತು. ಜನರಲ್ಲಿ ವೈಜ್ಞಾನಿಕ ಮನೋಭಾವವನ್ನ ಬೆಳೆಸೋದಕ್ಕೆ ಇಂಥ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಆಯೋಜನೆ ಮಾಡ್ತಾ ಬಂದಿದ್ದೀವಿ BV ಜಗದೀಶ್ ವಿಜ್ಞಾನ ಕೇಂದ್ರದ ಮೂಲಕ. ಅದು ಜನರಲ್ಲಿರೋ ಇನ್ನೂ ಕೆಲವೊಂದು ಮೌಢ್ಯಗಳನ್ನ ನಿವಾರಿಸೋದು, ಈ ಚಂದ್ರಗ್ರಹಣ ಸೂರ್ಯಗ್ರಹಣದ ಬಗ್ಗೆ ಇರುವಂತ ಭಯವನ್ನ ಹೋಗಲಾಡಿಸೋದು, ಅದನ್ನು ಹೋಗಲಾಡಿಸೋ ಸಲುವಾಗಿ ನಾವು ಸತತವಾಗಿ ಈ ತರದ ಕಾರ್ಯಕ್ರಮಗಳನ್ನ ನ್ಯಾಷನಲ್ ಕಾಲೇಜ್ ಜಯನಗರ ಮತ್ತು BV ಜಗದೀಶ್ ವಿಜ್ಞಾನ ಕೇಂದ್ರ ಆಯೋಜನೆ ಮಾಡ್ತಾ ಬರ್ತಾನೆ ಇದೆ. ಇದನ್ನ ಸಾರ್ವಜನಿಕರಿಗಾಗಿ ನಾವು ಮುಕ್ತವಾಗಿ ಓಪನ್ ಇಟ್ಟಿದ್ದೇವೆ. ಇಲ್ಲಿ ನಮ್ಮ ಅನುಭವಿಗಳು ಎಕ್ಸ್ಪರ್ಟ್ಸ್ ಇದರ ಮೂಲಕ ಇದನ್ನ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಅವರು ವೀಕ್ಷಣೆಯನ್ನ ಚಂದ್ರಗ್ರಹಣವನ್ನು ಜನರು ಮಾಡಬಹುದು. ಜನರಿಗೆ ಇದು ನಾನು ನೋಡಿದಾಗೆ ಎಲ್ಲ ಅವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಯಾಕೆಂದ್ರೆ ಬಹಳ ಕ್ಲಾರಿಟಿ ಇದೆ ಅದರಲ್ಲಿ, ಅದು ಕಾಣಿಸ್ತಾ ಇರುವಂತದ್ದು ಚಂದ್ರಗ್ರಹಣ. ನಿಜವಾಗ್ಲೂ ತುಂಬಾ ಎಲ್ಲರೂ ಬಹಳ ಸಂತೋಷದಿಂದ ಇದ್ದಾರೆ ಬಂದು ನೋಡಿದವರೆಲ್ಲರೂ.